ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ 5 ವರ್ಷ ಅಂತ ಯತೀಂದ್ರ ಹೇಳ್ತಾ ಇದ್ರು. ನೋ 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 ನಾವು ಡೇಟೇ ಫಿಕ್ಸ್ ಮಾಡ್ತೀವಿ, ಇದೇ ಡೇಟಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಂಕ್ರಾಂತಿ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟ ಫಿಕ್ಸ್. ಡೆಲ್ಲಿ ಟೂರ್ ಹೊತ್ತಲ್ಲೇ ಡಿ ಕೆ ಟೀಮ್ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಯತೀಂದ್ರ ಹೇಳಿಕೆಗೆ ಡಿ ಕೆ ಬಣದಿಂದ ಈಗ ಕೌಂಟರ್ ಅಟ್ಯಾಕ್ ನಡೀತಾ ಇದೆ. ಏನ್ ಕೌಂಟರ್ ಅಟ್ಯಾಕು? ಅಲ್ಲಿ ಹೇಳ್ತಾ ಇದ್ದಿದ್ದು ಯತೀಂದ್ರ ಅವರೇನು, ಹೈಕಮಾಂಡ್ ಹೇಳಿಬಿಟ್ಟಿದೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಯಾವ ಬದಲಾವಣೆನೂ ಇಲ್ಲ, ಬದಲಾವಣೆ ಮಾಡುವಂತಹ ಯಾವ ಬೆಳವಣಿಗೆ ಕೂಡ ರಾಜ್ಯದಲ್ಲಿ ಆಗಿಲ್ಲ, ಯಾವ ಕಾರಣನೂ ಇಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಬಣದವರು ಈಗ ಡೆಡ್ಲೈನ್ ಅನ್ನೇ ಫಿಕ್ಸ್ ಮಾಡ್ತಾ ಇದ್ದಾರೆ. ನೀವು ಹಂಗೆ ಹೇಳ್ತೀರಾ, ಆಯ್ತು ತಗೊಳ್ಳಿ, ನಾವು ಡೆಡ್ಲೈನ್ ಅನ್ನೇ ಹೇಳಕ್ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಂಕ್ರಾಂತಿ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದಾರೆ. ಯಾರು? ಡಿ ಕೆ ಆಪ್ತರು. ಈಗ ಸಿದ್ದರಾಮಯ್ಯನವರ ಆಪ್ತರು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದರೆ ರಾಜ್ಯದಲ್ಲಿರುವಂಥರ ಅವ್ರು ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು, ಡಿ ಕೆ ಬಣ ಏನು ಹೇಳ್ತು, ಸಿದ್ದರಾಮಯ್ಯ ಬಣ ಏನು ಹೇಳ್ತು ಅಂತೇಳಿ ಎಲ್ಲವನ್ನ ಬಿಟ್ಟು ನಿಂತಿರುವಂತಹ ಲೀಡರ್ಸ್ಗಳು ಅನ್ನೋ ರೀತಿಯಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಅನಿಸ್ಕೊಳ್ತಾ ಇದ್ದಾರೆ. ಜನವರಿ 6ಕ್ಕೆ ಡಿ ಕೆ ಶಿಗೆ ಮುಖ್ಯಮಂತ್ರಿ ಪಟ್ಟ. ಜನವರಿ 6ಕ್ಕೆ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ. ಡಿ ಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 6 ಮತ್ತು 9 ಡಿ ಕೆ ಶಿವಕುಮಾರ್ ಅವರ ಅದೃಷ್ಟದ ಸಂಖ್ಯೆ. ಹೈಕಮಾಂಡ್ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಡಿ ಕೆ ಶಿವಕುಮಾರ್ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೊಸ ದಾಳ ಇದು, ಸ್ಫೋಟಕ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ. ಸೊ ಕಾಂಗ್ರೆಸ್ ವಲಯದಲ್ಲಿ ಈಗ ಡೆಡ್ಲೈನ್ ಕೊಡುವಂಥದ್ದಾಯಿತು. ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದಂಥ ರಾಜಣ್ಣ ಅವರು ಅದು ಡಿಸೆಂಬರು ಏನೂ ಇಲ್ಲ, ಎಲ್ಲ ಕ್ರಾಂತಿ ಟುಸ್ ಅಂತಿದ್ರು. ಈಗ ಯತೀಂದ್ರ ಅವರು 5 ವರ್ಷ ಫಿಕ್ಸು ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಇದ್ರು. ಈಗ ಡಿ ಕೆ ಬಣದವರೇ ಹೇಳ್ತಾ ಇದ್ದಾರೆ, ನೋ ವೇ, 6-9 ಜನವರಿ 6-9 ಪಟ್ಟಾಭಿಷೇಕ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ವಿರೋಧವನ್ನು ನೋಡಿ, ಇಲ್ಲಿ ಯಾರು ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ನ ನಾವೆಲ್ಲರೂ ಒಂದನೇ, ಇದರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಹೆ ಅಂತ ಹೇಳ್ತಾರೆ. ನೋಡಿ, ಇವೆರಡೂ ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಣ್ಣವ್ರು ನೋಡಿದ್ರೆ ಸರ್, ನಾನು ಅವರು ಡಿ ಕೆ ಅವರು ಏನಾರು ಸಿ ಎಂ ಆದರೆ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ, ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರು ಆದರೂ, ಸಚಿವರು ಆಗಿನೂ ಬಂದವರೇ, ಬೇರೆ ಏನಾಗ್ತಾರೆ. ನೀವು ನೋಡಿದ್ರೆ ಈ ಥರ ಹೇಳ್ತೀವಿ ಸರ್, ಯತೀಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್, ಬೇರೆ ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಇಲ್ಲಿಯವರೆಗೂ ಆವಾಗ ಇವಾಗ ಹೈಕಮಾಂಡ್ ಅನ್ನೋದೆಲ್ಲ ಸ್ಟಾಪ್ ಆಯಿತು, ಈಗ ಡೆಡ್ಲೈನ್ ಅನ್ನು ಕೊಡೋಕೆ ಶುರು ಮಾಡ್ಬಿಟ್ರ ಅಂತ ಡಿ ಕೆ ಬಣದವರು?
ಅರುಣ್, ಒಂದು ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ಅಧಿವೇಶನ ಪ್ರಾರಂಭ ಆದ ಸಂದರ್ಭದಲ್ಲೇ ಮತ್ತೆ ತಂದೆಯವರೇ ಮುಂದುವರಿತಾರೆ ಅಂತ ಹೇಳಿದ್ರು. ಆಗ್ಲಿಂದ ಡಿ ಕೆ ಶಿವಕುಮಾರ್ ಬಣದವರು ಈ ರೀತಿಯಾದಂತಹ ಭಿನ್ನಮತ ಚಟುವಟಿಕೆಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಮೊನ್ನೆ ಎರಡ್ ಮೂರು ದಿನಗಳ ಹಿಂದೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಬಹುಶಃ ಇಲ್ಲಿ ಎಲ್ಲವೂ ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಒಂದು, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ಹೈಕಮಾಂಡ್ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಬಣನು ಕೂಡ ನೀವ ಅಂತ ನೋಡುವಂತಹ ಪರಿಸ್ಥಿತಿಗೆ ಬಂದಂತೆ ಕಾಣ್ತಿದೆ. ಹಾಗಾಗಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನು ಕುರ್ಚಿ ಗೊಂದಲ ಇತ್ತು ಅದಕ್ಕೆ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡುವಂತ ಅಥವಾ ಅಭಿಷೇಕಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡುವಂತ ಪ್ರಕ್ರಿಯೆಗಳನ್ನ ಡಿ ಕೆ ಶಿವಕುಮಾರ್ ಬಣದವರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿನೇ ಇಕ್ಬಾಲ್ ಹುಸೇನ್ ಅವರು ನೇರವಾಗಿನೇ ಜನವರಿ 6ರಂದು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದಂತೂ ಸ್ಪಷ್ಟವಾಗ್ತಿದೆ, ಹೈಕಮಾಂಡ್ ಎಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿಲ್ಲ. ಯಾಕಂದ್ರೆ ಇನ್ನು ಸೋನಿಯಾ ಗಾಂಧಿ ಅವರ ಹಂತದಲ್ಲಿ ಒಂದು ಸಭೆ ಆಗಿದೆ, ರಾಹುಲ್ ಗಾಂಧಿ ಅವರ ಹಂತದಲ್ಲಿ ಯಾವುದೇ ಸಭೆಗಳಾಗಿಲ್ಲ. ಅಧಿವೇಶನ ಮುಗಿಲಿ ಅನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ವರ್ತನೆ ಮಾಡ್ತಿದೆ. ಆದ್ರೂ ಕೂಡ ಈಗ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ತಂತ್ರವನ್ನ ಈ ರೀತಿಯಾಗಿ ಡೇಟ್ ನಿಗದಿ ಮಾಡುವ ಮೂಲಕ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಬಣಕ್ಕೆ ಮತ್ತೆ ಯತೀಂದ್ರ ಅವರು ಕೂಡ ನೇರವಾಗಿ ಸಂದೇಶ ಕೊಡುವ ಮೂಲಕ ನೀವು ಈ ರೀತಿ ಮಾತಾಡಿದ್ರೆ ನಾವು ಯಾವುದೇ ಹಂತಕ್ಕೆ ಹೋಗ್ಲಿಕ್ಕೆ ನಾವು ಸಿದ್ಧ ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ತಂತ್ರವನ್ನು ಕೂಡ ಈ ರೀತಿಯಾದಂತಹ ಹೇಳಿಕೆಗಳಿಂದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.